ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಸರ್ಟಿಫೈಡ್ ಟೆಕ್ನಿಕಲ್ ಅನಲಿಸ್ಟ್. ಮೊದಲು ನಿನ್ನೆ ಮಾರ್ಕೆಟ್ ಅಲ್ಲಿ ಏನಾಗಿದೆ? ನಿಫ್ಟಿ 50 86 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದೇ ಬೆರಿಶ್ನೆಸ್. ನಿಫ್ಟಿ ಬ್ಯಾಂಕ್ 188 ಪಾಯಿಂಟ್ಸ್ ನೆಗೆಟಿವ್ ಬೆರಿಶ್ನೆಸ್. ಸೆನ್ಸೆಕ್ಸ್ 296 ಪಾಯಿಂಟ್ಸ್ ನೆಗೆಟಿವ್ ಬೆರಿಶ್ನೆಸ್. ಇಂಡಿಯಾ ವಿಕ್ಸ್ 2.94% ಪಾಸಿಟಿವ್ ಚೇಂಜ್, ಇದು ಬೆರಿಶ್ನೆಸ್. ನಿಫ್ಟಿ ಬೀಸ್ ಮತ್ತು ಬ್ಯಾಂಕ್ ಬೀಸ್ ಅಲ್ಲಿ ಸೆಲ್ಲಿಂಗ್ ಆಗಿರೋದನ್ನ ನೋಡಬಹುದು, ಇದು ನಮಗೆ ಬೆರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಕ್ರೂಡ್ ಆಯಿಲ್ ಆಗಸ್ಟ್ ಫ್ಯೂಚರ್ ಇದು 6500 ಥ್ರೆಶೋಲ್ಡ್ ಕೆಳಗಡೆ ರನ್ ಆಗ್ತಾ ಇರೋದನ್ನ ನೋಡಬಹುದು, ಇದು ನಮಗೆ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ, ನಾವು ನಿನ್ನೆ ಮಾರ್ಕೆಟ್ ಅಲ್ಲಿ ನೋಡಬಹುದು, ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ನಾವು ಒಂದು ಪ್ರಿಡಿಕ್ಷನ್ ಮಾಡಿದ್ವಿ, ಟ್ರಂಪ್ ಟಾರಿಫ್ ಇಂಪೋಸ್ ಮಾಡಿರೋದ್ರಿಂದ ನಮಗೊಂದು ಗ್ಯಾಪ್ ಡೌನ್ ಆಗುವ ಪಾಸಿಬಿಲಿಟಿ ಇದೆ ಅಂತ. ಅದೇ ರೀತಿ ಈ ಗ್ಯಾಪ್ ಡೌನ್ ನಮಗೆ ಒಂದು ಇನ್ವೆಸ್ಟರ್ಸ್ಗೆ ಒಂದು ಆಪರ್ಚುನಿಟಿ ಆಗುತ್ತೆ, ಹಾಗಾಗಿ ನಾವು ಶಾರ್ಪ್ ರಿಕವರಿನ ಅಬ್ಸರ್ವ್ ಮಾಡಬಹುದು ಅಂತ ನಾವು ಹೇಳಿದ್ವಿ. ನಾವು 24,900 ವರೆಗೂ ರಿಕವರಿ ಆಗ್ಬಹುದು ಅಂತ ನಾವು ಪ್ರಿಡಿಕ್ಟ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಮಾರ್ಕೆಟ್ 24,956 ವರೆಗೂ ಹೋಗಿ ಅಲ್ಲಿಂದ ರಿವರ್ಸಲ್ ಆಗಿದ್ನ ನಾವು ಅಬ್ಸರ್ವ್ ಮಾಡಬಹುದು. ಮಾರ್ಕೆಟ್ ಅಲ್ಲಿ ಒಂದು ಶಾರ್ಪ್ ರಿಕವರಿನ ನೋಡಿ ನಂತರದಲ್ಲಿ ಒಂದು ಶಾರ್ಪ್ ಸೆಲ್ಲಿಂಗ್ ನ ನೋಡಿದ್ನ ನಾವು ಅಬ್ಸರ್ವ್ ಮಾಡಬಹುದು. ಹಾಗಾದ್ರೆ ಇವತ್ತಿನ ಮಾರ್ಕೆಟ್ ಪ್ಲಾನ್ ಏನಿರ್ಬೋದು? ಅದಕ್ಕಿಂತ ಮುಂಚೆ ನಮ್ಮ ಡೇಟಾ ಏನ್ ಹೇಳ್ತಾ ಇದೆ ನೋಡೋಣ. ನಿಫ್ಟಿ IT ಸೆಲ್ಲಿಂಗ್ ಆಗಿದೆ, ಬೆರಿಶ್ನೆಸ್. ನಿಫ್ಟಿ ಬ್ಯಾಂಕ್ ನೆಗೆಟಿವ್ ಬೆರಿಶ್ನೆಸ್. ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್ ಬೆರಿಶ್ನೆಸ್. ನಿಫ್ಟಿ ಆಟೋ ಸೆಕ್ಟರ್ ನೆಗೆಟಿವ್ ಹಾಗೂ ನಿಫ್ಟಿ ಮೆಟಲ್ ನೆಗೆಟಿವ್. ಸೊ ನಮ್ಮ ಮೇಜರ್ ಸೆಕ್ಟರ್ಗಳು ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದು ನಮಗೆ ಬೆರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1045 ಕಂಪನಿಗಳು ಪ್ರೋಗ್ರೆಸಿವ್ ಅಲ್ಲಿ ಕ್ಲೋಸ್ ಆಗಿದೆ, 1907 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಬೆರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ 13 ಕಂಪನಿಗಳು ಪಾಸಿಟಿವ್, 37 ಕಂಪನಿಗಳು ನೆಗೆಟಿವ್ ಬೆರಿಶ್ನೆಸ್. ನಿಫ್ಟಿ ಬ್ಯಾಂಕ್ 1 ಕಂಪನಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 11 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಬೆರಿಶ್ನೆಸ್. ನಂತರ ಆಪ್ಷನ್ ಚೈನ್, ಮೊದಲು ಇನ್ ದ ಮನಿ ಕಾಲ್ ಆಪ್ಷನ್ ನೋಡೋಣ. ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ಲಿಂಗ್ ಆಗಿರೋದನ್ನ ನೋಡಬಹುದು, ಇದು ನಮಗೆ ಬೆರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ಲಿಂಗ್ ಆಗಿದೆ, ಬೆರಿಶ್ನೆಸ್. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಆಪ್ಷನ್ ಬೈ ಆಗಿರೋದು ಬೆರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. PCR ರೇಷಿಯೋ ನಮಗೆ PCR ರೇಷಿಯೋ 0.8 ಇದೆ, ಇದು ನಮಗೆ ನ್ಯೂಟ್ರಲ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಹೆಚ್ಚು ಬದಲಾವಣೆ ಆಗಿರುವ ಪೊಸಿಷನ್ಸ್ ಅಂತ ಹೇಳಿದ್ರೆ 24,800, 24,900 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ ಅಂತ ನಾವು ಹೇಳ್ಬೋದು. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಹೊಸ ಬ್ಯಾಚ್ ನ ಲಾಂಚ್ ಮಾಡಿದ್ದಾರೆ ಆಗಸ್ಟ್ 2ರಂದು. ಈ ಕೋರ್ಸ್ ನಲ್ಲಿ ನಿಮಗೆ ಲೈವ್ ಮಾರ್ಕೆಟ್ ಜೊತೆಗೆ ಥಿಯರಿ ಕ್ಲಾಸಸ್ ಕೂಡ ಇರುವುದು. ಈ ಕೋರ್ಸಿನ ಹೆಚ್ಚು ವಿವರಗಳಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹಾಗೂ ನಮ್ಮ ಕರಿಕ್ಯುಲಮ್ ನ ಡೌನ್ಲೋಡ್ ಮಾಡಿ ಈ ನಿಮ್ಮ ಸೀಟ್ಸ್ ನ ಬುಕ್ ಮಾಡ್ಕೊಳ್ಳಿ. ಇದು ನಿಮಗೆ ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಬ್ಬ ಚಾಂಪಿಯನ್ ಟ್ರೇಡರ್ ಆಗೋಕೆ ತುಂಬಾ ಹೆಲ್ಪ್ ಮಾಡುವ ಕೋರ್ಸ್. ನಂತರ FIDI ಡೇಟಾ. ಮೊದಲು ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS 5,588 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ, DIS 6,372 ಕೋಟಿಯಷ್ಟು ಬೈ ಮಾಡಿರೋದನ್ನ ನೋಡಬಹುದು. ನಂತರ ಡಿರೈವೇಟಿವ್ ಸೆಗ್ಮೆಂಟ್ ಬರೋದಾದ್ರೆ FIS ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ 1,235 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ 1,530 ಕೋಟಿಯಷ್ಟು ಸೆಲ್ ಮಾಡಿರೋದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರ US ಫ್ಯೂಚರ್ಸ್ ನ್ಯೂಟ್ರಲ್ ಆಗಿ ರನ್ ಆಗ್ತಾ ಇರೋದನ್ನ ನೋಡಬಹುದು, ಇದು ನಮಗೆ ನ್ಯೂಟ್ರಲ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಕ್ಯಾಶ್ ಮಾರ್ಕೆಟ್, ಡೋ ಜೋನ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬೆರಿಶ್ನೆಸ್. S&P 500 ನೆಗೆಟಿವ್ ಬೆರಿಶ್ನೆಸ್, ನಾಸ್ಡಾಕ್ ನೆಗೆಟಿವ್ ಬೆರಿಶ್ನೆಸ್. ಅದೇ ರೀತಿ ಯುರೋಪಿಯನ್ ಮಾರ್ಕೆಟ್ ಟ್ಯಾಕ್ಸ್ ನೆಗೆಟಿವ್ ಬೆರಿಶ್ನೆಸ್, FTSE 100 ನೆಗೆಟಿವ್ ಬೆರಿಶ್ನೆಸ್, CAC 40 ನೆಗೆಟಿವ್ ಬೆರಿಶ್ನೆಸ್.
ಏಷ್ಯನ್ ಮಾರ್ಕೆಟ್ ನಿಕಾಯ್ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಬೆರಿಶ್ನೆಸ್ ಹ್ಯಾಂಗ್ ಸ್ಯಾಂಗ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ. ಬುಲಿಶ್ನೆಸ್ ಕಾಸ್ಪಿ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಇದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರ ನಿಕಾಯ್ 225 ಇವತ್ತು ಮೊದಲು ಗ್ಯಾಪ್ ಡೌನ್ ಆಗಿ ನಂತರದಲ್ಲಿ ರಿಕವರಿ ಆಗ್ತಿರೋದನ್ನ ನೋಡಬಹುದು. ಇದೇ ರೀತಿ ಭಾರತದ ಮಾರ್ಕೆಟ್ ಕೂಡ ಗ್ಯಾಪ್ ಡೌನ್ ಆಗಿ ರಿಕವರಿ ಆಗುವ ಪಾಸಿಬಿಲಿಟಿ ಇದೆ ಅಂತ ಹೇಳ್ಬೋದು. ಇನ್ನು ಅಮೆರಿಕನ್ ಎಡಿಆರ್ಸ್, ಇನ್ಫೋಸಿಸ್ ಎಡಿಆರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬೆರಿಶ್ನೆಸ್ ವಿಪ್ರೋ ಎಡಿಆರ್ ನೆಗೆಟಿವ್ ಬೆರಿಶ್ನೆಸ್. ಐಸಿಐಸಿಐ ಬ್ಯಾಂಕ್ ಪಾಸಿಟಿವ್ ಬುಲಿಶ್ನೆಸ್. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್ ಬುಲಿಶ್ನೆಸ್. HDFC ಬ್ಯಾಂಕ್ ಪಾಸಿಟಿವ್ ಬುಲಿಶ್ನೆಸ್. ಸೊ 5 ಕಂಪನಿಗಳಲ್ಲಿ 2 ಕಂಪನಿಗಳು ನೆಗೆಟಿವ್, 3 ಕಂಪನಿಗಳು ಪಾಸಿಟಿವ್. ಸೊ ಎಡಿಆರ್ಸ್ ನಮಗೆ ಪಾಸಿಟಿವ್ ನ ಇಂಡಿಕೇಟ್ ಮಾಡ್ತಾ ಇದೆ, ಬುಲಿಶ್ನೆಸ್. ಸೊ ಹಾಗಾದ್ರೆ ಇವತ್ತಿನ ಟ್ರೇಡಿಂಗ್ ಪ್ಲಾನ್ಸ್ ಏನಿರ್ಬೋದು ನಮ್ಮ ಜರ್ನಿಯಲ್ಲಿ? ಇಂದು ಮೊದಲು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲು ಸಪೋರ್ಟ್ 24,635 ಮೊದಲನೇ ಸಪೋರ್ಟ್, 24,598 ನಮ್ಮ ಎರಡನೇ ಸಪೋರ್ಟ್ ಹಾಗೂ 24,473 ಇದು ನಮ್ಮ ಮೂರನೇ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ನಂತರದಲ್ಲಿ 24,957 ನಮ್ಮ ಮೊದಲನೇ ರೆಸಿಸ್ಟೆನ್ಸ್, 25,010 ಇದು ನಮ್ಮ ಎರಡನೇ ರೆಸಿಸ್ಟೆನ್ಸ್ ಹಾಗೂ 25,062 ಇದು ನಮ್ಮ ಮೂರನೇ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ. ಸೊ ಇವತ್ತಿನ ಮಾರ್ಕೆಟ್ ನಮ್ಮ ಪ್ಲಾನ್ ಏನಿರ್ಬೋದು? ಮೊದಲು ಮಾರ್ಕೆಟ್ ಅಲ್ಲಿ ಗ್ಯಾಪ್ ಡೌನ್ ಆಗುತ್ತೆ, ಗ್ಯಾಪ್ ಡೌನ್ ಆಗೋ ಪಾಸಿಬಿಲಿಟಿ ಇದೆ. ನಂತರದಲ್ಲಿ 24,600 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡೋದು ಚಾನ್ಸಸ್ ಇದೆ. ಇಲ್ಲಿಂದ ನಾವು ಒಂದು ಮಾರ್ಕೆಟ್ ಅಲ್ಲಿ ಒಂದು ರಿಕವರಿನ ಅಬ್ಸರ್ವ್ ಮಾಡಬಹುದು ಅಂತ ಪ್ರೆಡಿಕ್ಟ್ ಮಾಡಬಹುದು. ಸೊ ನಮ್ಮ ಪ್ರೆಡಿಕ್ಷನ್ ಇದು. ಈ ಪ್ರೆಡಿಕ್ಷನ್ ಪ್ರಕಾರ ನೀವು ವ್ಯೂನ ಬಿಟ್ಟು ನಿಮ್ಮ ಸೆಟಪ್ಸ್ ನ ಅಷ್ಟೇ ಟ್ರೇಡ್ ಮಾಡಿ. ಮಾರ್ಕೆಟ್ ಅಲ್ಲಿ ಇವತ್ತು ಡೇಟಾ ಎಲ್ಲ ಬೇರಿಶ್ ಇದೆ, ನಂತರದಲ್ಲಿ ಗ್ಯಾಪ್ ಡೌನ್ ಪಾಸಿಬಿಲಿಟಿ ಇದೆ. 24,600 ಸ್ಟ್ರಾಂಗ್ ಸಪೋರ್ಟ್. ನಂತರ ಮಾರ್ಕೆಟ್ ಅಲ್ಲಿ 24,800 ವರೆಗೂ ಹೋಗುವ ಚಾನ್ಸಸ್ ಇದೆ ಅಂತ ನಾವು ಇದನ್ನ ಪ್ರೆಡಿಕ್ಟ್ ಮಾಡಬಹುದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.